ಬಹಳ ಮುಖ್ಯವಾಗಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿ ಇದೇ 9ನೇ ತಾರೀಕಿಗೆ ಭಾನುವಾರ ಸಂಜೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಎನ್ಡಿಎ ಸಂಸದೀಯ ನಾಯಕನಾಗಿ ಕೂಡ ಆಯ್ಕೆಯಾದ ಬಳಿಕ ಮೋದಿ ಅವರು ರಾಮ ಮಂದಿರ ಆಂದೋಲನದ ಪ್ರಮುಖ ನಾಯಕರಾಗಿರುವಂಥ LK ಅಡ್ವಾಣಿ ಮತ್ತು MM ಜೋಶಿ ಅವರನ್ನು ಮೀಟ್ ಮಾಡಿದ್ದಾರೆ. ಮಾತುಕತೆ ಆಗ್ತಾ ಇದೆ. ಮೂರನೇ ಬಾರಿ ದೇಶದ ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ. BJPಯ ಹಿರಿಯ ನಾಯಕರನ್ನು ನಮೋ ಅವರು ಭೇಟಿಯಾಗ್ತಾ ಇದ್ದಾರೆ. NDA ಸಂಸದೀಯ ಪಕ್ಷದ ಸಭೆಯ ನಂತರ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. MM ಜೋಶಿ ಮತ್ತು ಅಡ್ವಾಣಿ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದನ್ನು ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕೆಂದರೆ ಈಗ ನಾಯಕರನ್ನು ಭೇಟಿಯಾಗುವಂಥ ಕಾರ್ಯಕ್ರಮ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಸಭೆ ಇತ್ತು. ಆ ಸಭೆ ಮುಕ್ತಾಯ ಆದ ನಂತರ ಸಂಸದೀಯ ನಾಯಕನಾಗಿ ಆಯ್ಕೆ ಆದ ಬಳಿಕ ರಾಮ ಮಂದಿರ ಆಂದೋಲನದ ಪ್ರಮುಖ ನಾಯಕರಾಗಿರುವಂಥ LK ಅಡ್ವಾಣಿ ಜೊತೆಗೆ ಜೋಶಿ ಅವರನ್ನು ಮೀಟ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಎರಡೂ ವಿಂಡೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಅಂದರೆ ಸಹಕಾರ ಬೇಕಾಗುತ್ತೆ. ಯಾಕಂದರೆ 14 ಮತ್ತು 19ರಲ್ಲಿ ಬೇರೆ ರೀತಿಯ ಆಡಳಿತ ಇತ್ತು. ಏನು ಮಾಡಿದರೂ ಕೂಡ ನಡೀತಾ ಇತ್ತು. ಬಟ್ ಈ ಬಾರಿ ಹಂಗಾಗೋದಿಲ್ಲ. ಡಿಮ್ಯಾಂಡ್ ಇದೆ. ಈ ಬಾರಿ ಮೋದಿಗೆ ಅಗ್ನಿ ಪರೀಕ್ಷೆ ಇದೆ. ಎಲ್ಲ ಹಿರಿಯ ನಾಯಕರನ್ನು ಭೇಟಿಯಾಗಿ ಮಾತುಕತೆ ಅಂತೂ ನಡೆಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.